ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರನ್ನ ನಂಬೇಡಿ. ಯಾರಾದರೂ ₹1 ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ. ಬೋತ್ ರಿಕ್ವೆಸ್ಟ್ ಆ್ಯಂಡ್ ಆರ್ಡರ್ ನಗರಸಭೆ ಸಿಬ್ಬಂದಿಗೆ, ಕಮಿಷನರ್ಗೆ, ನೀವೇನಾದರೂ ಗೌರ್ಮೆಂಟ್ ಲ್ಯಾಂಡಲ್ಲಿ ಇದ್ದರೆ, ನನಗೆ ಗೊತ್ತಿರೋ ಪ್ರಕಾರ ಅದರ ಸಂಖ್ಯೆ ಕಡಿಮೆ. ನಿಗಮ ಮಂಡಳಿಗಳಿಗೆ ಅಂತ ಜಾಗ ಕೊಟ್ಟಿದೆ ಗೌರ್ಮೆಂಟು, ಅದರಲ್ಲಿ ಏನಾದರೂ ಕಟ್ಕೊಂಡ್ಬಿಟ್ಟಿದ್ರೆ ಅಥವಾ ನಗರಸಭೆ ಪ್ರಾಪರ್ಟಿಯಲ್ಲಿ ಕಟ್ಕೊಂಡಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಒಂದು 5% ಅಷ್ಟೇ ಎಕ್ಸೆಪ್ಷನು, ಮಿಕ್ಕಿದ 95% ಈ ಜಾಗಗಳಲ್ಲಿ ಇಲ್ಲ, ನನಗಿರೋ ಮಾಹಿತಿ. ನಾವೇನು ಮಾಡ್ತೀವಿ, ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಬಿ ಖಾತಾಗೂ ಈ ಖಾತಾ ಕೊಡ್ತಾರೆ. ಈ ಮೀನ್ಸ್ ಸಿಂಪಲ್ ಎಲೆಕ್ಟ್ರಾನಿಕ್ ಖಾತಾ, ಡಿಜಿಟಲ್ ಖಾತಾ. ನಿಮ್ಮ ಮಾಹಿತಿಯನ್ನು ನಾವು ಡಿಜಿಟಲ್ನಲ್ಲಿ ಇಡೋದನ್ನು ಈ ಖಾತಾ ಅಂತೀವಿ. ಕೆಲವು ಮಿಸ್ಗೈಡ್ ಮಾಡಿಬಿಡ್ತಾರೆ ದಲ್ಲಾಳಿಗಳು, ಇದಕ್ಕೆ ಈ ಖಾತಾ ಕೊಡಲ್ಲ, ಬಿ ಖಾತಾ ಏನಿಲ್ಲ. ಎ ಖಾತಾನ ಸಿಸ್ಟಮ್ಗಿಟ್ಟರೆ ಅದು ಈ ಖಾತಾ, ಬಿ ಖಾತಾನ ಸಿಸ್ಟಮ್ಗಿಟ್ಟರೆ ಅದು ಈ ಖಾತಾ. ಈ ಮೀನ್ಸ್ ಎಲೆಕ್ಟ್ರಾನಿಕ್ ಖಾತಾ. ಇಲ್ಲೂ ಹೇಳಿದ್ದಾರೆ, ಬಿ ರಿಜಿಸ್ಟಾರ್ನಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ನಮೂನೆ 2A 3A ಸೃಜಿಸಿ ನೀಡಬಹುದಾಗಿದೆ, ಕೊಡ್ತೀವಿ. ಮತ್ತು ಇಲ್ಲಿ ಈ ಖಾತಾ ಪಡೆಯಲು ಸಮಸ್ಯೆಗಳಿದ್ದರೆ ಏನು ಮಾಡೋದು, ಅದಕ್ಕೆ ನಾವು ಡೆಡಿಕೇಟೆಡ್ ಕಾಲ್ ಸೆಂಟರ್ ಓಪನ್ ಮಾಡಿಸಿದ್ದೀವಿ. ಸದ್ಯಕ್ಕೆ ನಾವು ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟಿಕ್ ಇದು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೊಂದು ಹೆಲ್ಪ್ಲೈನ್ ನಂಬರ್ 08156275557 ಒಂದು ಹೆಲ್ಪ್ಲೈನ್ ನಂಬರ್ ಇಟ್ಟಿದ್ದೀವಿ. ಒಂದು ವ್ಯಾಟ್ಸಪ್ ನಂಬರು ಕೊಟ್ಟಿದ್ದೀವಿ, 9739694523. ಮತ್ತು ಈಗ ಸದ್ಯಕ್ಕೆ ಒಂದು ಪ್ರಭು ಅನ್ನೋರು ಬಿಲ್ ಕಲೆಕ್ಟ್ರು, ಅವ್ರ ನಂಬರು ಕೊಟ್ಟಿದ್ದೀವಿ. ಇದನ್ನು ಮಾಧ್ಯಮ ಪ್ರಕಟ ಮಾಡ್ತೀವಿ. ಇದು ಮತ್ತು ಏನೇ ಸಂದೇಹ ಇದ್ದರೂ ತಾವು, ನಾನು ಎಲ್ರಿಗೂ ಹೇಳ್ತೀನಿ, ಮಾಹಿತಿಯನ್ನು ಪಡಿಬೋದು. ಕಮಿಷನರ್ ಅವರಾಗಲಿ ಮತ್ತೊಬ್ಬರಾಗಲಿ ನಾವು ಇದಕ್ಕೆ ಮುಕ್ತವಾಗಿ ಉತ್ತರಿಸ್ತೀವಿ. ಅಭಿಯಾನದಲ್ಲಿ ನಾವೆಲ್ಲರೂ 3 ದಿನ ಜೊತೆಯಲ್ಲಿರ್ತೀವಿ. ನಾನು ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಂದು ವಾರ್ಡ್ಗೂ ನಾವು ಬರ್ತೇವೆ. ಏನೂ ಸಂದೇಹ ಇದ್ದರೆ ನಾನೆಲ್ಲ ನನ್ನ ತಾಯಂದರಿಗೆ, ನಗರದ ಜನತೆಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ MLA ನಿಮ್ಮ ಮನೆಗೆ ಬಿ ಖಾತಾ ಮಾಡಿಸ್ಕೊಡ್ತಾನೆ. ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರನ್ನ ನಂಬೇಡಿ. ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ. ಬೋತ್ ರಿಕ್ವೆಸ್ಟ್ ಆ್ಯಂಡ್ ಆರ್ಡರ್ ನಗರಸಭೆ ಸಿಬ್ಬಂದಿಗೆ, ಕಮಿಷನರ್ಗೆ, ಯಾರಾದರೂ ₹1 ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ. ಅದಾಗಲ್ಲ ಅಂತ ಭಾವಿಸಿದ್ದೀನಿ, ಯಾಕೆಂದರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ, ನಿಮಗೂ ಜವಾಬ್ದಾರಿ ಇರುತ್ತೆ. ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು. ನೀವು ಇದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ, ನಿಮ್ಮ ಜೊತೆ ನಾನು ನಿಲ್ತೀನಿ. ನೋಡಿ, DC ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಣುಮಗಳು ವರ್ಷಗಳಿಂದ ಖಾತೆ ಆಗಿಲ್ಲ ಅಂತ ಹೆಣ್ಣುಮಗಳು ಬಂದು ನನಗೆ ಹತ್ಕೊಂಡು ಕೊಡ್ತಾ ಇದ್ದಾಳೆ. ಕಮಿಷನರ್ ಅವರ ಸಾಕ್ಷಿ ಅದಕ್ಕೆ. ನಮಗದು ಗೊತ್ತಾಗಲ್ಲ ಅವ್ರ ಮನೇಲಿ ಏನು ಕಷ್ಟ ಇರುತ್ತೆ. ಎಲ್ಲ ನನಗೆ ನಗರಸಭೆ ಸಿಬ್ಬಂದಿ ಬಗ್ಗೆ ಅಪಾರವಾದ ಗೌರವ ಇದೆ. ಇದೊಂದು ಕಾರ್ಯ ಯಶಸ್ವಿಯಾಗಿ ಮಾಡೋಣ.